ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಸಂಗೀತ. ಸೊ ಇವತ್ತಿನ ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ನಾವು ಯೂಟ್ಯೂಬರ್ಸ್ ಬಗ್ಗೆ ಮಾತಾಡೋಣ. ಸೊ ಏನು ಎಂತ ಅಂತಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ವಿಡಿಯೋ ನೋಡೋದಕ್ಕೂ ಮುನ್ನ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇವತ್ತು ನಾವು ಮಾತಾಡ್ತಿರುವಂಥದ್ದು ಫೇಮಸ್ ಟಿಕ್ಟಾಕರ್ ಬಗ್ಗೆ. ಸೊ ಕರ್ನಾಟಕದಲ್ಲಿ ಟಿಕ್ಟಾಕ್ ಎಲ್ಲ ಫೇಮಸ್ ಆದ ಟೈಮಲ್ಲಿ ಟಿಕ್ಟಾಕರ್ ಅಂತ ಇವರು ತುಂಬಾ ಫೇಮಸ್ ಆಗಿದ್ದರು. ಅಣ್ಣ ತಂಗಿ ಅಂತ ಮೋಸ್ಟ್ಲಿ ತುಂಬ ಜಾಸ್ತಿನೇ ಇವರು ಫೇಮಸ್ ಆಗಿದ್ದು. ನಿಖಿಲ್ ಮತ್ತು ನಿಶಾ ಅವರು. ಸೊ ಇಬ್ಬರು ಮೈಸೂರಿನವರು. ಫೇಮಸ್ ಇವರು ಅಣ್ಣ ತಂಗಿ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಫೇಮಸ್ ಆಗಿದ್ದು. ಅಣ್ಣ ತಂಗಿ ಕಂಟೆಂಟ್ ಎಲ್ಲ ತುಂಬ ಜಾಸ್ತಿ ಮಾಡ್ತಿದ್ರು ಅವಾಗಿಂದ ಕೂಡ ಟಿಕ್ಟಾಕಲ್ಲಿ. ಸೊ ಅದೇ ಥರದ ಇನ್ನೊಬ್ಬ ಟಿಕ್ಟಾಕ್ ಸ್ಟಾರ್ ಅಂತಲೇ ಹೇಳೋದು ಮಧು ಅವ್ರನ್ನ. ಸೊ ಮಧು ಗೌಡ ಅವರು. ಸೊ ಅವರು ಕೂಡ ಅಷ್ಟೇ ಅವ್ರದ್ದೇ ಆದಂಥ ಒಂದು ಪ್ರತಿಭೆಯಿಂದ ಅವರು ಟಿಕ್ಟಾಕಲ್ಲಿ ಫೇಮಸ್ ಆಗಿದ್ದರು. ಸೊ ನೆಕ್ಸ್ಟ್ ಟಿಕ್ಟಾಕ್ ಎಲ್ಲ ಬ್ಯಾನ್ ಆಯಿತು. ಸೊ ಟಿಕ್ಟಾಕ್ ಬ್ಯಾನ್ ಆದಮೇಲೆ ಅವರೆಲ್ಲ ಇನ್ಸ್ಟಾಗ್ರಾಮ್ಗೆ ಬರ್ತಾರೆ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಷ್ಟೇ ಟಿಕ್ಟಾಕಲ್ಲಿ ಯಾವ ಥರ ಒಂದು ಒಳ್ಳೆ ಹೆಸರನ್ನು ಮಾಡಿರ್ತಾರೆ, ಅದೇ ಥರ ಇನ್ಸ್ಟಾಗ್ರಾಮಲ್ಲೂ ತುಂಬಾ ಒಂದು ಒಳ್ಳೆ ಹೆಸರು ಮಾಡಿ ತುಂಬ ಒಳ್ಳೆ ಕಂಟೆಂಟ್ಸ್ನೆಲ್ಲ ಹಾಕಿರ್ತಾರೆ. ಸೊ ಮೇನ್ಲಿ ಇವರು ಮಧುಗೌಡ ಅವರು ಜಾಸ್ತಿ ರೀಲ್ಸ್ ಥರ ಟಿಕ್ಟಾಕಲ್ಲಿ ಲಿಪ್ಸಿಂಕ್ ಎಲ್ಲ ಮಾಡಿ ಡ್ಯಾನ್ಸ್ ಏನು ಮಾಡ್ತಾರೆ, ಸೊ ಆ ಥರ ಅವ್ರು ಜಾಸ್ತಿ ಮಾಡ್ತಿದ್ದೆ. ನಿಶಾ ಮತ್ತು ನಿಖಿಲ್ ಅವರು ಅವ್ರದ್ದು ಓನ್ ಕಂಟೆಂಟ್ಸ್ ಮಾಡ್ತಿದ್ರು. ಸೊ ಅಣ್ಣ ತಂಗಿ ಬಗ್ಗೆ ಕಾಮಿಡಿ ಸ್ಕ್ರಿಪ್ಟ್ಸ್ ಥರ ಚಿಕ್ಕದಾಗಿ ರೀಲ್ಸ್ ಮಾಡಿ ಹಾಕ್ತಾಯಿದ್ರು. ಸೊ ಅದರಿಂದ ಅವರು ಕೂಡ ಜಾಸ್ತಿ ಫೇಮಸ್ ಆಗಿದ್ದರು. ಅದಾದಮೇಲೆ ಇಬ್ಬರು ಯೂಟ್ಯೂಬ್ಗೆ ಬರ್ತಾರೆ. ಸೊ ಯೂಟ್ಯೂಬಲ್ಲಿ ಕೂಡ ಅಷ್ಟೇ ಒಂದು ಒಳ್ಳೆ ಫ್ಯಾನ್ ಫಾಲೋಯಿಂಗ್ನೇ ಅವರು ಮೇಂಟೈನ್ ಮಾಡ್ತಿದ್ದಾರೆ ಇವಾಗ ಅಂತ ಹೇಳ್ಬೋದು. ಸೊ ಸುಮಾರಷ್ಟು ವರ್ಷಗಳಿಂದ ಟಿಕ್ಟಾಕಿಂದ ಕೂಡ ಇವರೆಲ್ಲ ಜೊತೆಗೆ ಇದ್ದವರು. ಸೊ ನಾವು ಅವ್ರ ರೆಗ್ಯುಲರ್ ವೀಡಿಯೋಸಲ್ಲಿ ಯಾವ್ದಾದ್ರು ನೋಡ್ತಿದ್ರು ಕೂಡ ಅಷ್ಟೇ ಗೊತ್ತಿರುತ್ತೆ. ಅವರೆಲ್ಲರೂ ಮನೆಗೆ ಬರೋದಾಗಿರಲಿ ಹೋಗೋದಾಗಿರಲಿ ತುಂಬಾ ಕ್ಲೋಸ್ ಆಗಿದ್ದರು. ಅವ್ರ ಮನೆಗೆ ಇವ್ರು ಬರ್ತಿದ್ರು, ಇವ್ರ ಮನೆಗೆ ಅವರು ಹೋಗ್ತಿದ್ರು. ಸೊ ತುಂಬ ಒಂದು ಒಳ್ಳೆ ಬಾಂಡಿಂಗ್ನ ಇಟ್ಕೊಂಡಿದ್ರು. ಸೊ ಅದಾದಮೇಲೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಕೂಡ ಇನ್ಫಾರ್ಮ್ ಮಾಡಿದ್ದೆ, ನಿಖಿಲ್ ಅವರು ಮತ್ತು ಮಧು ಅವರು ಇಬ್ಬರು ಕೂಡ ಅಫಿಷಿಯಲಾಗಿ ಎಂಗೇಜ್ ಆಗ್ತಿದ್ದೀವಿ ಅಂತ ಒಂದು ಪೋಸ್ಟ್ ಮಾಡಿ ಹಾಕಿದರು. ಸೊ ಅದರೊಳಗೆ ಎಲ್ಲರಿಗೂ ಗೊತ್ತಾಗಿತ್ತು. ಅಂದರೆ ಎಷ್ಟೊಂದು ಜನ ಆಲ್ರೆಡಿ ಗೆಸ್ ಮಾಡಿದರು. ಯಾಕಂದರೆ ತುಂಬ ಅವರು ಕ್ಲೋಸ್ ಇರೋದ್ರಿಂದ ಎಲ್ಲರೂ ಗೆಸ್ ಮಾಡಿದ್ದಂತೂ ಹೌದು. ಬಟ್ ಅವರು ಆಫಿಷಿಯಲಾಗಿ ಒಂದು ತಿಂಗಳ ಹಿಂದೆ ಅಷ್ಟೇ ಅವರು ರಿಲೀಸ್ ಮಾಡಿದ್ದು ನಾವು ಎಂಗೇಜ್ ಆಗ್ತಿದ್ದೀವಿ ಅಂತ. ಸೊ ಇವಾಗ ಅವರ ಎಂಗೇಜ್ಮೆಂಟ್ ನಡೀತಾ ಇದೆ. ಸೊ ಮೊನ್ನೆ ಅಷ್ಟೇ ಅವರ ಎಂಗೇಜ್ಮೆಂಟ್ ಆಯಿತು. ಸೊ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇವತ್ತು ಮಾಡಿ ಹಾಕ್ತಾಯಿದ್ದೀನಿ. ಸೊ ಎಂಗೇಜ್ಮೆಂಟ್ ಎಲ್ಲ ಆಗಿದೆ. ಎಂಗೇಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಂಗೇಜ್ಮೆಂಟ್ ವೀಡಿಯೋಸ್ ಕೂಡ ಅವರು ಹಾಕ್ತಾಯಿದ್ದಾರೆ ಯೂಟ್ಯೂಬಲ್ಲಿ. ಅವ್ರಿಗೆ ಯಾರೆಲ್ಲ ಫ್ರೆಂಡ್ಸ್ ಇದ್ದರು ಅವರು ಕೂಡ ಅಷ್ಟೇ ಅವರ ಎಂಗೇಜ್ಮೆಂಟ್ಗೆ ಹೋಗಿದ್ದಾರೆ. ಸೊ ಎಂಗೇಜ್ಮೆಂಟಲ್ಲಿ ನೀವು ಏನೇನು ನೋಡ್ಬೋದು ಅಂತ ಅಂದರೆ, ಸೊ ಮೇನ್ಲಿ ಮಧು ಅವರು ಮತ್ತು ನಿಖಿಲ್ ಅವರು ಇಬ್ಬರು ಕೂಡ ಅಷ್ಟೇ ಅವರ ಕಾಸ್ಟ್ಯೂಮನ್ನು ನೋಡಿ ತುಂಬಾ ಚೆನ್ನಾಗಿ ಕಾಸ್ಟ್ಯೂಮ್ ರೆಡಿ ಮಾಡಿದ್ದಾರೆ ಅಂತ ನಂಗೆ ಅನಿಸ್ತು. ಅದರೊಳಗೂ ಮೇನ್ಲಿ ಮಧು ಅವ್ರದ್ದು. ಸೊ ಇಡೀ ಡ್ರೆಸ್ ಪ್ಯಾಟರ್ನ್ ಏನಿತ್ತು, ಬ್ಲೌಸ್ ಎಲ್ಲ ಸೊ ತುಂಬಾ ಚೆನ್ನಾಗಿ ಡಿಸೈನ್ ಆಗಿದೆ ಅಂತ ನನಗನ್ನಿಸ್ತು. ಸೊ ತುಂಬ ಇಷ್ಟ ಆಯಿತು ನನಗೂ ಕೂಡ. ಮತ್ತು ಬ್ಯಾಕ್ಗ್ರೌಂಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು, ಒಂದು ಮ್ಯಾಚ್ ಆಗ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಎಲ್ಲ ಕರೆಕ್ಟಾಗಿ ಒಂದು ಅರೇಂಜ್ ಮಾಡಿರೋ ಥರ ಇದ್ದಿತ್ತು. ಸೊ ಅದಾದಮೇಲೆ ಅವರ ಫ್ರೆಂಡ್ಸ್ ಆಗಿರಲಿ, ಯೂಟ್ಯೂಬ್ ಫ್ರೆಂಡ್ಸ್ ಆಗಿರಲಿ, ಅವರೆಲ್ಲರೂ ಕೂಡ ಹೋಗಿದ್ದರು. ಸೊ ಅದು ಮತ್ತು ಮಧು ಅವರು ಮತ್ತು ಅವರ ಅಣ್ಣ, ಸೊ ಅವರು ಕೂಡ ತುಂಬಾ ವೀಡಿಯೋಸಲ್ಲೆಲ್ಲ ನೋಡ್ಬೋದು, ನೀವು ಕಾಣಿಸ್ಕೊತಾರೆ. ಅವರಿಬ್ಬರ ಒಂದು ಡ್ಯಾನ್ಸ್ ಕೂಡ ಆಯಿತು ಅಣ್ಣ ತಂಗಿ ರಿಲೇಟೆಡು. ಅದಾದಮೇಲೆ ಅವರ ನಾದಿನಿ ಅಂದರೆ ಮಧು ಅವರ ನಾದಿನಿ ನಿಶಾ ಅವರು ಇವಾಗ ಅವರು ಕೂಡ ಅಷ್ಟೇ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡ್ತಾರೆ. ಸೊ ಇದನ್ನೆಲ್ಲ ನಾವು ಸದ್ಯಕ್ಕೆ ಇವಾಗ ಅವರ ಒಂದು ಇನ್ಸ್ಟಾ ರೀಲ್ಸ್ ಅದರೊಳಗೆಲ್ಲ ಹಾಕಿರೋದು ಮತ್ತು ಸ್ಟೋರಿಲ್ಲ ಶೇರ್ ಮಾಡ್ಕೊಂಡಿರೋದು ಅದರದ್ದು ಒಂದಿಷ್ಟು ಅಪ್ಡೇಟ್ಸ್. ಸೊ ಇನ್ನೂ ಅವರು ವೀಡಿಯೋಸ್ ಎಲ್ಲ ಹಾಕ್ತಿದ್ದಾರೆ. ಸೊ ನೋಡೋಣ ಇನ್ನು ಹೇಗೆ ಮಾಡಿದ್ದಾರೆ, ಏನು ಸರ್ಪ್ರೈಸಸ್ ಏನಿದೆ ಅಂತ. ಬಟ್ ಸದ್ಯಕ್ಕಂತೂ ಅವರಿಬ್ಬರ ಎಂಗೇಜ್ಮೆಂಟ್ ಆಗಿದೆ. ಇನ್ನು ಸದ್ಯದಲ್ಲೇ ಮದುವೆ ಕೂಡ ಆಗ್ತಾರೆ. ಸೊ ಡೇಟ್ ಎಲ್ಲ ರಿಲೀಸ್ ಮಾಡ್ತಾರೆ ಖಂಡಿತವಾಗ್ಲೂ. ಸೊ ನಾನು ಕೂಡ ಅಷ್ಟೇ ವೀಡಿಯೋದಲ್ಲಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಗೆ ಶೇರ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋಸಕ್ಕೆ ಎಲ್ಲ ಟೇಕ್ ಕೇರ್, ಬಾಯ್.